2024 ಲೋಕಸಭಾ ಚುನಾವಣೆ ಹಾವೇರಿ ಗದಗದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರ ಗೆಲುವು ನಿಶ್ಚಯವಾಗುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ವಿಜಯೋತ್ಸವ ಆಚರಿಸಿದರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಮುಖಂಡರಾದ ಪಂಚಮಸಾಲಿ ತಾಲೂಕಾ ಅಧ್ಯಕ್ಷರಾದ ಮಂಜುನಾಥ್ ಮಾಗಡಿ ಅವರು ಚುನಾವಣೆ ಮುಗಿದ ನಂತರ ತಮ್ಮ ನಾಯಕರಾದ ಬಸವರಾಜ ಬೊಮ್ಮಾಯಿ ಅವರು ಚುನಾವಣೆಯಲ್ಲಿ ಗೆದ್ದು ಬರಬೇಕೆಂದು ತಮ್ಮ ಸಹಪಾಠಿಗಳೊಂದಿಗೆ ಮಹಾರಾಷ್ಟ್ರದ ಶನಿ ಸಿಂಗಾಣಪುರಕ್ಕೆ ತೆರಳಿ ಶನೇಶ್ವರನಿಗೆ ಪೂಜೆ ಸಲ್ಲಿಸಿದರು. ಪೂಜೆಯ ಫಲವಾಗಿ ಮಾಜಿ ಸಿಎಂ ಬೊಮ್ಮಾಯಿಯವರು ಇಂದು ಗೆದ್ದು ಬಂದಿದ್ದು ತುಂಬಾ ಖುಷಿ ತಂದಿದೆ ಎಂದು ಹೇಳಿದರು. ಬೊಮ್ಮಾಯಿಯವರು ಗೆಲುವಿನ ಪ್ರಮಾಣ ಪತ್ರ ಸ್ವೀಕರಿಸಿಕೊಂಡು ಬರುವವರೆಗೂ ಕಾದು ಮಾಜಿ ಮುಖ್ಯಮಂತ್ರಿಗಳಿಗೆ ಸನ್ಮಾನಿಸಿ ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುತ್ತು ನೀರಲ್ಗಿ, ರಾಜು ಲಿಂಬಿಕಾಯಿ, ಚಂದ್ರು ಮಾಗಡಿ, ಅಭಯ್ ಜೈನ್, ಮಂಜು ಮುಳಗೊಂದ್, ಪ್ರವೀಣ್ ಹೊಟ್ಟಿ, ಮಲ್ಲಿಕಾರ್ಜುನ್ ನೀರಾಲೋಟಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಬಿಜೆಪಿಯ ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದರು. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ಫಸ್ಟ್. ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಏನು ಬಿಜೆಪಿ ಜಯಭೇರಿಯನ್ನು ಬಾರಿಸಿದೆ. ಇವತ್ತು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಒಂದು ಮತ ಎಣಿಕೆ ಕೇಂದ್ರದ ಹತ್ರ ಬಿಜೆಪಿ ಕಾರ್ಯಕರ್ತರು ಏನು ವಿಜಯೋತ್ಸವವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಗೆ ಲಕ್ಷ್ಮೇಶ್ವರದ ಬಿಜೆಪಿ ಮುಖಂಡರಾದ ಮಂಜುನಾಥ್ ಮಾಗಡಿ ಅವರು ಇದ್ದಾರೆ. ಈ ಒಂದು ಗೆಲುವಿನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮಾದರಿ ಕ್ಷೇತ್ರ ಮಾಡಿದ್ರಿಂದ ನಮ್ಮ ಈಗೇನು ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆಗೆ ಬಸವರಾಜ ಬೊಮ್ಮಾಯಿ ಅವರು ಗೆಲುವು ಖಚಿತ ಅನ್ನೋದು ಮೊದಲಿಂದ ನಮಗೆಲ್ಲ ಗೊತ್ತಿರುವ ವಿಷಯ ಇತ್ತು. ಆದ ತಾನೇ ಈಗೇನು ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ನಮ್ಮ ಜಿಲ್ಲೆಯವರಾಗಿರುವ ಗದಗ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೇಂದ್ರದ ಮಂತ್ರಿಗಳಾಗಿ ಇನ್ನೂ ನಮ್ಮ ಜಿಲ್ಲೆಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಬಂದಿರೋದ್ರಿಂದ ಎಲ್ಲ ಬಿಜೆಪಿಗರಿಗೆ ಹರ್ಷಣ ಹುಮ್ಮಸ್ಸು ಆಗೈತಿ. ಮುಂದೆ ಯಾವ ಥರ ಇತ್ತು ಗೊತ್ತಿಲ್ಲ. ನಮ್ಮ ಗದಗ ಮತ್ತು ಹಾವೇರಿ ಕ್ಷೇತ್ರ ಬಸವರಾಜ ಬೊಮ್ಮಾಯಿ ಮಾತ್ರ ಮಾದರಿ ಕ್ಷೇತ್ರ ಮಾಡ್ತಾರೆ. ಬಸವರಾಜ ಬೊಮ್ಮಾಯಿ ಗೆಲುವು ಇನ್ನೂ ಅವರು ಎಲ್ಲಿ ಮಟ್ಟ ಸ್ಪರ್ಧೆ ಮಾಡ್ತಾರೆ.